ಇವನೆಂತ ಕೀಚಕ ಗಂಡ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಮೊದಲ ರಾತ್ರಿಯಲ್ಲಿ ವಿಕೃತವಾಗಿ ನಡೆದುಕೊಂಡಿದ್ದಾರೆ. ಪತ್ನಿ ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಪತಿನೇ ಬೇಡ ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾಳೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂತಹ ಗಂಡನು ಕೂಡ ಇರ್ತಾನ ಎನ್ನುವಂತಹ ರೀತಿಯಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಪೀರಿಯಡ್ಸ್ ಟೈಮ್ನಲ್ಲೂ ಕೂಡ ಈತ ಲೈಂಗಿಕವಾಗಿ ಕಿರುಕುಳನ್ನು ಕೊಡ್ತಾ ಇದ್ದ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಯ್ಯೋ ಸ್ವಾಮಿ, ಇವನೆಂತ ಕೀಚಕ ಗಂಡ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಮಾತನ್ನ ಹೇಳ್ತಾ ಇರುವಂಥದ್ದು ಆತನ ಹೆಂಡತಿ. ಬೇರೆ ಮಹಿಳೆಯರು ಕೂಡ ಹೇಳ್ತಾರೆ, ಆತ ಮಾಡಿದ ಕೆಲಸವನ್ನ ನೋಡಿದ್ರೆ ಆತ ಯಾವ ರೀತಿಯಾಗಿ ಕಿರುಕುಳವನ್ನ ಕೊಟ್ಟಿದ್ದಾನೆ ಎನ್ನುವಂತಹ ಒಂದು ಮಾಹಿತಿ ಸಿಕ್ಕರೆ ಎಲ್ಲ ಹೆಣ್ಮಕ್ಳು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಬೈಕೊಳ್ತಾರೆ, ಶಾಪ ಕೂಡ ಹಾಕ್ತಾರೆ. ಅಂತಹ ಸುದ್ದಿ ಇದು. ನೋಡಿ, ಮೊದಲ ರಾತ್ರಿಯಲ್ಲೇ ಈತ ವಿಕೃತವಾಗಿ ನಡೆದುಕೊಂಡಿದ್ದಂತೆ ಆ ಎಲ್ಲ ವಿಚಾರಗಳನ್ನ ಹೆಂಡತಿ ಈಗ ಬಯಲಿಗೆ ಹೇಳ್ತಿದ್ದಾಳೆ. ಪೀರಿಯಡ್ಸ್ ಟೈಮ್ನಲ್ಲೇ ಈತ ಸೆಕ್ಸ್ ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದಂತೆ. ಆ ಹೆಣ್ಣು ಮಗಳಿಗೆ ಕೊಡಬಾರದ ಕಷ್ಟವನ್ನು ಕೂಡ ಕೊಡ್ತಿದ್ದಾತ್ತೆ. ಫೋನ್ ವಿಡಿಯೋ ನೋಡಿ ಅದೇ ರೀತಿಯಾಗಿ ನೀನು ಮಾಡಬೇಕು ಅಂತ ಹೇಳಿ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಂತೆ. ಬೆಂಗಳೂರಿನಲ್ಲಿ ನೊಂದ ಮಹಿಳೆಯಿಂದ ದೂರು ಕೂಡ ದಾಖಲಾಗಿದೆ. ತನ್ನ ಎಲ್ಲ ನೋವನ್ನು ಕಷ್ಟವನ್ನು ಈಗ ಜನರ ಮುಂದೆ ಇಟ್ಟಿದ್ದಾಳೆ, ದೂರು ಕೂಡ ಕೊಟ್ಟಿದ್ದಾಳೆ. ಈ ರೀತಿಯಾಗಿ ನನಗೆ ಕಿರುಕುಳವನ್ನು ಮಾಡ್ತಾ ಇದ್ದ ಅಂತ ಹೇಳಿ. ಹಾಗಾದ್ರೆ ಅಷ್ಟಕ್ಕೂ ಆ ಕೀಚಕ ಪತಿ ಯಾರು, ನೊಂದ ಮಹಿಳೆ ಹೇಳಿದ್ದೇನು ಅಂತ ನೋಡೋದಾದ್ರೆ, ನೋಡಿ, ಖಾಸಗಿ ಸಾಫ್ಟ್ವೇರ್ ಕಂಪನಿಯಲ್ಲಿ HR ಸಿಬ್ಬಂದಿಯಾಗಿ ಪತಿ ಕೆಲಸ ಮಾಡ್ತಾ ಇರ್ತಾನೆ. ಆತನ ಹೆಸರು ಮಂಜುನಾಥ್ ಅಂತ. ಆ ಮಂಜುನಾಥೇ ಈ ಹೆಣ್ಣು ಮಕ್ಕಳಿಗೆ ಕಷ್ಟವನ್ನ ಕೊಡ್ತಾ ಇದ್ದಾರೆ. ಮೇಘ ಎಂಬಾಕೆಯನ್ನು ಪ್ರೀತಿಸಿ ಈತ ಮದುವೆ ಕೂಡ ಆಗಿರ್ತಾನೆ. ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಸಂಸಾರ. ಆದರೆ ಅದಾದ ನಂತರ ಹೋಗ್ತಾ ಹೋಗ್ತಾ ಈ ರೀತಿಯಾಗಿ ಕಿರುಕುಳವನ್ನು ಕೊಡೋಕೆ ಶುರು ಮಾಡಿದ್ದಾರೆ. ಮದುವೆಯಾಗಿ 3 ತಿಂಗಳಿಗೆ ಪತಿಯ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾಳೆ ಪತ್ನಿ. ಈಗ ಪ್ರೀತಿಸಿ ಮದುವೆಯಾಗಿದ್ರೂ ಕೂಡ ಮದುವೆಯ ನಂತರ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ದ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಆ ಎಲ್ಲ ವಿಚಾರಗಳನ್ನು ಮಹಿಳೆ ಈಗ ಬಹಿರಂಗಪಡಿಸಿದ್ದಾಳೆ. ನೊಂದ ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೂಡ ಕೊಟ್ಟಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂಥದ್ದು. ಈಗಾಗಲೇ ನಾವು ರಾಜ್ಯದಲ್ಲಿ ನೋಡ್ತಾ ಇದ್ವಿ ಸಾಕಷ್ಟು ವಿಚಾರಗಳು, ಗಂಡ ಹೆಂಡತಿಯ ಜಗಳಗಳು, ಕೊಲೆಗಳು, ಸುಲಿಗೆಗಳು, ಅತ್ಯಾಚಾರಗಳು, ಇವೆಲ್ಲವನ್ನು ಕೂಡ ನೋಡ್ತಾ ಇದ್ವಿ. ಅದರ ಮಧ್ಯೆ ಈಗ ಇದೊಂದು ಘಟನೆ. ಈಗಾಗಲೇ ಗಂಡ ಹೆಂಡತಿ ಜಗಳಗಳು ಬೀದಿ ರಂಪ ರಾಮಾಯಣ ಆಗಿ ಮತ್ತೆ ನಮ್ಮ ಮಧ್ಯೆ ಏನೂ ಆಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದಾಗಿರುವಂತಹ ಸ್ಟೋರಿಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. ಆದರೆ ಈ ಸ್ಟೋರಿ ಏನಿದೆ ಒಂದು ಸ್ವಲ್ಪ ವಿಭಿನ್ನವಾಗಿದೆ. ಮತ್ತು ಇಲ್ಲಿ ಕೊಟ್ಟಿರುವಂತಹ ಕಾಟ ಕೂಡ ವಿಚಿತ್ರವಾಗಿದೆ. ಒಬ್ಬ ಹೆಣ್ಣು ಮಗಳಿಗೆ, ಅಥವಾ ಹೆಣ್ಮಗಳು ಅನ್ನೋದಕ್ಕಿಂತ ಆತನ ಹೆಂಡ್ತಿನೇ ತಾನೆ, ಇದೇನು ಮನೆಯವರು ನೋಡಿ ಅರೇಂಜ್ ಮ್ಯಾರೇಜ್ ಮಾಡಿದ್ದಲ್ಲ ಇದು. ಅವರೇ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ದರು, ಮದುವೆಯಾದ ನಂತರ ಚೆನ್ನಾಗಿದ್ರು. ಆದರೆ ಈಗ 3 ತಿಂಗಳ ನಂತರ ಈ ರೀತಿಯಾಗಿ ನನ್ನ ಗಂಡ ಕಾಟ ಕೊಡ್ತಿದ್ದಾನೆ, ನನಗೆ ಸಹಿಸೋಕ್ಕಾಗ್ತಾ ಇಲ್ಲ, ಆತನಿಂದ ಬಿಡುಗಡೆ ಬೇಕು ಅಂತ ಹೇಳಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹತ್ತಿದ್ದಾಳೆ ಆ ಯುವತಿ, ಆತನ ಹೆಂಡತಿ. ಮಂಜುನಾಥ್ ಮತ್ತು ಮೇಘ ಏನಿದ್ದಾರೆ, ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆಯಾಗಿರ್ತಾರೆ. ಇಬ್ಬರು ಒಪ್ಪಿಗೆಯಿಂದ. ಎರಡೂ ಕುಟುಂಬದವರು ಒಪ್ಪಿರ್ತಾರೋ ಇಲ್ವೋ ಗೊತ್ತಿಲ್ಲ, ಒಪ್ಪಿದ್ರೆ ಒಪ್ಪಿರ್ಬೋದು, ಬಟ್ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆದರೆ ಇವರಿಬ್ಬರು ಮದುವೆಯಾಗಿ ಚೆನ್ನಾಗೇ ಇದ್ದರು. ಆಮೇಲೆ ಇದ್ದಕ್ಕಿದ್ದಂಗೆ ಗಂಡನ ವರ್ತನೆಯಲ್ಲಿ ಚೇಂಜಸ್ ಕಾಣ್ತಾ ಹೋಗುತ್ತೆ. ಅದನ್ನು ಗಮನಿಸ್ತಾ ಹೋಗ್ತಾಳೆ ಹೆಂಡತಿ. ಯಾವಾಗ ಈತನ ವರ್ತನೆಗಳು ಅತಿರೇಕಕ್ಕೆ ಇರುತ್ತೋ, ಕೆಲವೊಂದು ವಿಚಾರಗಳಲ್ಲಿ, ಲೈಂಗಿಕ ವಿಚಾರದಲ್ಲಿ ಈತ ಯಾವಾಗ ತೊಂದರೆಯನ್ನು ಕೊಡೋಕ್ಕೆ ಶುರು ಮಾಡಿಕೊಳ್ತಾನೋ ಆ ಸಮಯದಿಂದ ಆ ಒಂದು ಹೆಂಡತಿಗೆ ಈತನ ಜೊತೆ ಇರೋಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ, ನನಗೆ ಇದನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಆ ಮಹಿಳೆ ಈಗ ಎಲ್ಲರ ಮುಂದೆ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನನಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಇದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ, ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾಳೆ. ನಾನು ಆತನ ಜೊತೆ ಇರೋದಿಲ್ಲ, ಆತನ ವರ್ತನೆ ಸರಿಯಿಲ್ಲ, ಆತನ ಅನುಚಿತ ವರ್ತನೆಯಿಂದ ನನ್ನ ಮನಸ್ಸಿಗೆ ನೋವಾಗಿದೆ, ಬೇಸರ ಆಗಿದೆ, ಯಾವ ಹೆಣ್ಮಕ್ಳು ಕೂಡ ಸಹಿಸ್ಕೊಳ್ಳೋಕ್ಕಾಗಲ್ಲ, ಆ ರೀತಿಯಾಗಿ ಆತನ ಜೊತೆ ನಡೆದುಕೊಳ್ತಾ ಇದ್ದಾನೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾಳೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಹೆಂಗೆಲ್ಲ ಆಗ್ತಾ ಇದೆ ಸಂಸಾರಗಳೇ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಆರೋಪಗಳು. ಮದುವೆಯಾಗಿ 2-3 ದಿನಕ್ಕೆ ಡಿವೋರ್ಸ್ ಆಗ್ತಾ ಇರುವಂಥದ್ದು, ಒಂದೇ ತಿಂಗಳಿಗೆ ಆಗ್ತಾ ಇರುವಂಥದ್ದು, ಗಂಡ ಬೇಡ ಅಂತ ಹೇಳ್ತಾ ಇರುವಂಥದ್ದು ಒಂದೊಂದು ಕಾರಣಕ್ಕೆ
ನಾವು ನೋಡಿದ್ದೀವಿ ಈಗಾಗಲೇ. ಈಗ ಈ ರೀತಿಯಾದಂತಹ ಒಂದು ಘಟನೆ, ಕೆಲವರು ಡಿವಾರ್ಸನ್ನು ತೆಗೆದುಕೊಳ್ಳೋದು ಜೀವನಾಂಶ ಬೇಕು ಅನ್ನುವಂತಹ ಉದ್ದೇಶದಿಂದ, ಇನ್ನು ಕೆಲವರು ಆರೋಪ ಮಾಡ್ತಾ ಇರುವಂಥ ಆತ ಗಂಡಸೇ ಅಲ್ಲ ಅನ್ನುವಂಥ ಒಂದು ಆರೋಪದಿಂದ ಈಗ ಇಲ್ಲಿ ನನಗೆ ಈ ರೀತಿಯಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾನೆ ಅಂತ ಆರೋಪವನ್ನು ನೀಡಿ ಆ ಮಹಿಳೆ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ. ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ಮಂಜುನಾಥ್ನನ್ನು ಕರೆಸಿ ನಿಜವಾಗೂ ಕೂಡ ಆತ ಕಿರುಕುಳ ಕೊಡ್ತಾ ಇದ್ದಾನೆ, ಯುವತಿ ಏನು ಆರೋಪ ಮಾಡ್ತಾ ಇದ್ದಾಳೆ ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಲ್ಲಿ ಅವರು ಎಲ್ಲ ರೀತಿಯಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬರೀ ಮದುವೆಯಾಗಿ 3 ತಿಂಗಳಿಗೆ ಈ ಸಂಸಾರ ಈ ರೀತಿಯಾಗಿ ಜನರ ಮುಂದೆ ಬಂತು, ನೋಡಿ ನಮ್ಮ ಮಧ್ಯದಲ್ಲಿ ಈ ರೀತಿಯಾಗಿ ಆಗಿದೆ ಅಂತ. ಗಂಡ ಹೆಂಡತಿಯ ಮಧ್ಯೆ ಇರಬೇಕಾದಂತಹ ವಿಚಾರವನ್ನು ಇವರು ಎಲ್ಲ ಜನರ ಮುಂದೆ ತಂದು ನಮ್ಮ ಮಧ್ಯೆ ಹಿಂಗೆ ಆಗಿದೆ ಅಂತ ಹೇಳಿಕೊಂಡು ನಮ್ಮನ್ನು ವಿಚ್ಛೇದನ ಬೇಕು ಅಥವಾ ಆತನಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಕೊಳ್ಳುವಂತಹ ಪ್ರಕರಣಗಳು ಈಗ ಜಾಸ್ತಿ ಆಗ್ತಾ ಇದೆ. ಬಟ್ ಸಂಸಾರದಲ್ಲಿ ಹೊಂದಾಣಿಕೆ ಇದ್ದರೆ ಮಾತ್ರ ಅವರು ಚೆನ್ನಾಗಿರೋಕೆ ಸಾಧ್ಯ, ಯಾವುದೇ ಸಂಸಾರ ಆದರೂ ಸರಿ. ಆದರೆ ಅವರ ಕಿರುಕುಳ ಅತಿರೇಕಕ್ಕೆ ಹೋದಾಗ ಯಾವ ಮಹಿಳೆ ಕೂಡ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಅದು ಗಂಡ ಆದರೂ ಸರಿ, ಹೆಂಡತಿ ಆದರೂ ಸರಿ. ಬರೀ ಮಹಿಳೆಯರಿಗೆ ಮಾತ್ರ ಕಿರುಕುಳ ಅಂತ ನಾವು ಹೇಳೋಕ್ಕಾಗಲ್ಲ. ಗಂಡು ಮಕ್ಕಳಿಗೂ ಕೂಡ ಹೆಣ್ಮಕ್ಳು ಕಿರುಕುಳ ಕೊಟ್ಟಿರುವಂತಹ ಒಂದು ವಿಚಾರಗಳನ್ನು ನಾವು ನೋಡಿದ್ವಿ. ಹೆಣ್ಮಕ್ಳ ವಿಚಾರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಒಂದು ಪ್ರಕರಣಗಳನ್ನು ಕೂಡ ನಾವು ನೋಡಿದ್ದಾಯಿತು. ಈಗ ಈ ರೀತಿ ಪ್ರಕರಣಗಳು ರಾಜ್ಯದಲ್ಲಿ ದೇಶದಲ್ಲಿ ಹೆಚ್ಚಾಗ್ತಾ ಇವೆ. ನಮಗೆ ನ್ಯಾಯ ಬೇಕು ಅಂತ ಕೋರ್ಟ್ಗೆ ಹೋಗುವ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.